ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ದೇವರೇ, ನಾವು ಈ ಜುಲೈ 28 ದಿನಕ್ಕಾಗಿ ನಾವು ನಿಮ್ಮನ್ನು ಸ್ತುತಿಸ್ತೇವೆ. ಕರ್ತನೆ, ನಮ್ಮನ್ನು ಜೀವೋಪಾದಿ ಎಣಿಕೆಯಲ್ಲಿ ಎಣಿಸಿ ನಿನ್ನ ಶ್ರೇಷ್ಠ ನಾಮವನ್ನ ಅಪ್ಪ ಬೆಳಗಿನ ಜಾವ ಸಮಯದಲ್ಲಿ ಸ್ಮರಿಸಿ ಸ್ತುತಿಸಿ ಕರ್ತನೆ ನಿನ್ನ ನಾಮವನ್ನು ಘನಪಡಿಸುವಂತೆ ತೋರಿದ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನಾವು ಉಳಿದಿರೋದು ನಿಮ್ಮ ಕೃಪೆ, ನಿಮ್ಮ ಕರುಣೆ ಸ್ವಾಮಿ. ಕರ್ತನೆ, ನೀನು ಒಳ್ಳೆಯವನು ತಂದೆ ರಾಜ. ನಾವು ನಿನ್ನ ವಚನವನ್ನು ಧ್ಯಾನಿಸ್ತಾ ಇದ್ದೇವೆ. ಪವಿತ್ರಾತ್ಮನ ಮೂಲಕ ನಮಗೆ ಉಪದೇಶ ಮಾಡು. ನೀನು ಕರ್ತನೆ ನಮ್ಮನ್ನು ನಿನ್ನ ಸತ್ಯದಲ್ಲಿ ನೆಲೆಗೊಳಿಸಿ ಕಾಯಬೇಕೆಂಬುದನ್ನು ಕೇಳಿಕೊಳ್ತೇವೆ. ನಮ್ಮ ರಕ್ಷಕನಾದ ಯೇಸು ನಾಮದಲ್ಲಿ ತಂದೆ ಚಿಕ್ಕ ಪ್ರಾರ್ಥನೆಯನ್ನು ಬೇಡಿಕೊಳ್ತೇನೆ ಸ್ವಾಮಿ, ಆಮೇನ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಬೆಳಗಿನ ಜಾವ ಜೂಮ್ ಪ್ರಾರ್ಥನೆ ಕೂಟದಲ್ಲಿ ಭಾಗವಹಿಸಿದಂತ ಎಲ್ಲ ಘನ ಸೇವಕರುಗಳಿಗೂ ಹಾಗೂ ಸಹೋದರ ಸಹೋದರಿಯರೆಲ್ಲರಿಗೂ ಕೂಡ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಾನು ವಂದನೆಗಳನ್ನ ಕೋರ್ತಾ ಇದ್ದೇನೆ, ಶುಭಾಶಯಗಳನ್ನ ಕೋರ್ತೇನೆ. ಪ್ರೀತಿಯ ದೇವಜನರೇ, ಈ ಒಂದು ಜುಲೈ 28ನೇ ತಾರೀಕು ನಮಗೆ ನೇಮಕವಾದಂತ ವಾಕ್ಯದ ಭಾಗ ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 27ರಿಂದ 31 ವಚನಗಳನ್ನ ಪ್ರತಿಯೊಬ್ಬರು ಕೂಡ ನಿಮ್ಮ ಸತ್ಯವೇದವನ್ನು ತಿರುಗಿಸಿ ತೆಗೆದಿಟ್ಟುಕೊಳ್ಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 27ರಿಂದ 31ನೇ ವಚನದವರೆಗೂ ಈ ದಿನ ಧ್ಯಾನ. ಮಕ್ಕಳ ಸತ್ಯವೇದದ ಭಾಗ. ಯೆರೂಸಲೇಮಿನ ಗೋಡೆಗಳು ಕಟ್ಟಲ್ಪಟ್ಟಿವೆ. ನೆಹೆಮಿಯ 3 ಹಾಗೂ 4 ಅಧ್ಯಾಯಗಳು ಹಾಗೂ 1 ವರ್ಷಕ್ಕೆ ಸತ್ಯವೇದದ ಅಧ್ಯಯನ ಭಾಗ. ಯೆರೆಮೀಯನ ಪ್ರವಾದನ ಗ್ರಂಥ 7ನೇ ಅಧ್ಯಾಯ 1ನೇ ವಚನದಿಂದ 10ನೇ ಅಧ್ಯಾಯದ 25ನೇ ವಚನ. ಬಾಯ್ಪಾಠ ವಚನ ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 30ನೇ ವಚನ. ಅವನಿಗೆ ಈಗಿನ ಕಾಲದಲ್ಲಿ ಮನೆ, ಅಣ್ಣ, ತಮ್ಮ, ಅಕ್ಕ, ತಂಗಿ, ತಾಯಿ, ಮಕ್ಕಳು, ಭೂಮಿ ಇವೆಲ್ಲವೂ ಹಿಂಸೆಗಳು ಸಹಿತವಾಗಿ 100ರಷ್ಟು ಸಿಕ್ಕುತ್ತವೆ ಮತ್ತು ಮುಂದಣ ಲೋಕದಲ್ಲಿ ನಿತ್ಯ ಜೀವವು ದೊರೆಯುವುದು ಎಂಬ ಒಂದು ಬಾಯ್ಪಾಠ ವಚನ. ಈ ದಿನಕ್ಕೆ ನೇಮಕವಾದಂತ ಸಂದೇಶದ ತಲೆಬರಹ ದೇವರಿಗೆ ಎಲ್ಲವೂ ಸಾಧ್ಯವು ಎಂಬುದರ ಕುರಿತಾಗಿ, ದೇವರಿಗೆ ಎಲ್ಲವೂ ಸಾಧ್ಯ ಎಂಬ ಒಂದು ವಿಷಯದ ಬಗ್ಗೆ ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಕರ್ತನಾಮಕ್ಕೆ ಸ್ತೋತ್ರ. ದೇವಜನರೇ, ದೇವರಿಗೆ ಎಲ್ಲವೂ ಸಾಧ್ಯ ಎಂಬುವ ಒಂದು ಸಂದೇಶ ಇದು ನಮಗೆ ಈ ಒಂದು 10ನೇ ಅಧ್ಯಾಯದ 17ನೇ ವಚನದಿಂದ 31ನೇ ವಚನ ತನಕ ನಾವು ಧ್ಯಾನ ಮಾಡುವಾಗ ಈ ಭಾಗ ನಮಗೆ ಬಹಳಷ್ಟು ಸುಲಭವಾಗಿ ಅರ್ಥ ಆಗುವಂಥದ್ದು ಆಗಿದೆ. ದೇವರಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ ಯಾವುದರ ಕುರಿತಾಗಿ ಈ ವಾಕ್ಯ ಭಾಗ ಹೇಳ್ತಾ ಇದೆ? ದೇವರಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ ಈ ಭಾಗ ಹೇಳ್ತಾ ಇದೆ. ಹಾಗಾದ್ರೆ ಇಲ್ಲಿ ನಡೆದಂತ ಕಾರ್ಯಗಳಾಗಲಿ ಘಟನೆಗಳಾಗಲಿ ಬರೆಯಲ್ಪಟ್ಟಂತ ವಿಷಯಗಳಾಗಲಿ ಏನಿದೆ ಎಂಬುದಾಗಿ ನಾವು ಸ್ವಲ್ಪ ಅವಲೋಕನ ಮಾಡಿಕೊಳ್ಳೋಣ. ನಾನು ಆಗ್ಲೇ ಹೇಳಿದಂತೆ ಯೇಸು ಹಣದ ಭ್ರಮೆಯಿಂದ ಆಗುವ ಕೇಡನ್ನ ತೋರಿಸುವಾಗ ಇದೆಲ್ಲ ನಡೀತಾ ಇದೆ. ಒಬ್ಬ ಐಶ್ವರ್ಯವಂತನಾಗಿರುವ ಯವನಸ್ಥನು ಸ್ವಾಮಿಯ ಬಳಿಗೆ ಓಡಿ ಬಂದು ಆತನ ಮುಂದೆ ಮಂಡಿಗಾಲೂರಿ, ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದ್ರೆ ಏನ್ ಮಾಡ್ಬೇಕು ಎಂಬುದಾಗಿ ಕೇಳ್ತಾ ಇದ್ದಾನೆ. ಸ್ವಾಮಿಗೆ ಕೇಳ್ತಾ ಇದ್ದಾನೆ ಯವನಸ್ಥನು, ಬಹಳ ರಿಚ್ ಪರ್ಸನ್. ಸ್ವಾಮಿ ಹೇಳಿದ್ರು, ದೇವರ ವಾಕ್ಯದಂತ ನಡ್ಕೋ, ನಿನಗೆ ಗೊತ್ತಲ್ಲ ಎಂಬುದಾಗಿ ಹೇಳಿದ್ರು. ಅದಕ್ಕೆ ಯವನಸ್ಥನ ಹೀಗೆ ಉತ್ತರಿಸ್ತಾನೆ, ಸ್ವಾಮಿ ನಾನು ಎಲ್ಲಕ್ಕೂ ಸರಿಯಾಗಿ ನಡ್ಕೊಂಡಿದ್ದೇನೆ. ಸ್ವಾಮಿ ಯವನಸ್ಥನ ಮುಖವನ್ನ ನೋಡಿ ದೃಷ್ಟಿಸಿ ನೋಡಿ, ನಿನಗೆ ಒಂದು ಕೊರತೆ ಇದೆ ಯವನಸ್ಥನೇ, ನಿನಗೆ ಒಂದು ಕೊರತೆ ಆಗಿದೆ. ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಬಡವರಿಗೆ ಹಂಚಿಕೊಡು, ಆಗ ನನ್ನನ್ನು ಹಿಂಬಾಲಿಸು, ನಿನಗೆ ಪರಲೋಕದಲ್ಲಿ ಹೆಚ್ಚಿನ ಸೌಭಾಗ್ಯವಿರುವುದು ಎಂಬುದಾಗಿ ಹೇಳಿದ್ರು. ಆದ್ರೆ ನಾವು 22ನೇ ವಚನದಲ್ಲಿ ನೋಡುತ್ತೇವೆ, ಆದರೆ ಅವನು ಬಹಳ ಆಸ್ತಿಯುಳ್ಳವನಾದ್ದರಿಂದ ಈ ಮಾತಿಗೆ ಮೊರೆ ಬಾಡಿದವನಾಗಿ ದುಃಖದಿಂದ ಹೊರಟು ಹೋದನು. ದೇವಜನರೇ, ಯವನಸ್ಥನು ಬಹಳ ಆಸ್ತಿಯುಳ್ಳವನಾದ್ದರಿಂದ ಕರ್ತನು ಹೇಳಿದಂತ ಮಾತಿಗೆ, ಕರ್ತನು ಹೇಳ್ತಾ ಇದ್ದಾನ ಏನಂತ ಹೇಳಿದ್ರು, ನಿನ್ನ ಆಸ್ತಿಯನ್ನ ಮಾರಿ ಬಡವರಿಗೆ ಹಂಚಿಬಿಡು. ಆ ಮಾತಿಗೆ ಯವನಸ್ಥನು
ಮೊರೆಬಾಡಿದವನಾಗಿ ದುಃಖದಿಂದ ಹೊರಟೋಗ್ಬಿಟ್ಟ. ಆಗ ಸ್ವಾಮಿ ತನ್ನ ಶಿಷ್ಯರನ್ನು ನೋಡಿ ಹೇಳ್ತಾರ, ಯವನಸ್ಥ ಹೋದ್ಮೇಲೆ ಸ್ವಾಮಿ ತನ್ನ ಶಿಷ್ಯರನ್ನು ನೋಡಿ ಹೇಳ್ತಾ ಇದಾರ, ತನ್ನ ಶಿಷ್ಯರ ಕಡೆಗೆ ತಿರುಗಿ ನೋಡಿ ಹೇಳ್ತಾ ಇದ್ದಾರ, ಸುತ್ತಲಿರುವಂತ ಜನರನ್ನ ನೋಡಿ ಹೇಳ್ತಾ ಇದ್ದಾರ, ಧನವಂತರು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ ಅಂತ ಹೇಳ್ಬಿಟ್ಟು ಹೇಳಿದ್ರು. ಧನವಂತರು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ. ಸ್ವಾಮಿ ಹೇಳಿದಂತ ಈ ಮಾತಿಗೆ ಶಿಷ್ಯರು ಅಲ್ಲಿರುವಂತ ಜನರು ಮತ್ತಷ್ಟು ಬೆರಗಾದರು, ಮತ್ತಷ್ಟು ಆಶ್ಚರ್ಯ ಪಡ್ತಾ ಇದ್ದಾರೆ ಅವರು. ಮತ್ತೆ ಸ್ವಾಮಿ ಹೇಳ್ತಾರೆ, ಮಕ್ಕಳಿರ ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ, ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ. ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಎಂದು ಹೇಳಿದನು. ಈ ಮಾತಿಗೆ ಅವರು ಇನ್ನಷ್ಟು ಆಶ್ಚರ್ಯಪಟ್ಟು, ಹೀಗಿದ್ದರೆ ಯಾರಿಗೆ ರಕ್ಷಣೆಯಾದೀತು ಎಂದು ತಮ್ಮೊಳಗೆ ಹೇಳಿಕೊಳ್ತಾ ಇದ್ದಾರೆ. ಇದು ನಡೆದಿದೆ. ಐಶ್ವರ್ಯವಂತರು, ಶ್ರೀಮಂತರು, ಅವರು ದೇವರ ರಾಜ್ಯದಲ್ಲಿ ಸೇರುವುದು ಬಹಳ ಕಷ್ಟ, ಬಹಳ ಕಷ್ಟ ಎಂಬುದಾಗಿ ಸ್ವಾಮಿ ಹೇಳುವಾಗ ಶಿಷ್ಯರು, ಹೀಗಾದ್ರೆ ಯಾರಿಗೆ ರಕ್ಷಣೆ ಆದೀತು ಅಂತಿರ್ಬಿಟ್ಟು ಅವರು ತಮ್ಮೊಳಗೆ ಹೇಳ್ಕೊಳ್ತಾರೆ. ದೇವಜನರೇ, ಆಗ ಸ್ವಾಮಿ ಹೇಳ್ತಾರ, ಇದು ಮನುಷ್ಯರಿಗೆ ಅಸಾಧ್ಯ. 27ನೇ ವಚನ, ದೇವರಿಗೆ ಅಸಾಧ್ಯವಲ್ಲ, ದೇವರಿಗೆ ಎಲ್ಲವೂ ಸಾಧ್ಯವೇ ಅಂದನು. ದೇವರಿಗೆಲ್ಲವೂ ಸಾಧ್ಯವೇ ಅಂದ. ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ. 27ನೇ ವಚನ. ದೇವಜನರೇ, ನಾನು ಈ ಒಂದು 5 ವಚನಗಳನ್ನ 4 ಭಾಗ ಮಾಡಿದ್ದೇನೆ. ಇಲ್ಲಿ 27ನೇ ವಚನ, ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ. ಇಲ್ಲಿ ಯೇಸು ಹೇಳ್ತಾ ಇದ್ರ, ಮಾನವನ ಶಕ್ತಿಯಿಂದ ರಕ್ಷಣೆಯನ್ನು ಪಡೆಯಲು ಸಾಧ್ಯವಿಲ್ಲ ಎಂಬುದಾಗಿ. ಇದೊಂದು ದಿವಸದಲ್ಲಿ ನಾವು ಲೋಕದಾಗ, ಪ್ರಪಂಚದಲ್ಲಿ ಮಾನ್ಯತೆ ಹೊಂದಿದಂತ 40ಕ್ಕಿಂತ ಅಧಿಕವಾದಂತ ದೊಡ್ಡ ದೊಡ್ಡ ಧರ್ಮಗಳಿದಾವೆ. ಇನ್ನು ಚಿಕ್ಕ ಪುಟ್ಟ ಧರ್ಮಗಳು ಸುಮಾರು 2,000ಕ್ಕಿಂತ ಅಧಿಕವಾಗಿದ್ದಾವೆ. ಮನುಷ್ಯರೆಲ್ಲರೂ ಇವತ್ತೊಂದು ದಿವಸ ಸ್ವಂತ ಶಕ್ತಿಯಿಂದ ರಕ್ಷಣೆಯನ್ನು ಪಡಿಬೇಕೆಂಬುದಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ದೇವಜನರೇ, ನಾವು ಹೇಗಾದ್ರೂ ಪರಲೋಕ ರಾಜ್ಯಕ್ಕೆ ಸೇರ್ಬೇಕು ಅಂತ ಹೇಳ್ಬಿಟ್ಟು ಮನುಷ್ಯನ ಇವತ್ತು ದಿವಸದಲ್ಲಿ ಉಪವಾಸ ಮಾಡ್ತಾ ಇದ್ದಾನೆ, ಸ್ವಂತ ಗಣನೆಯಲ್ಲಿ ನೀತಿವಂತನಾಗಿರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ, ದಾನ ಧರ್ಮಗಳನ್ನು ಮಾಡ್ತಾನೆ, ತೀರ್ಥಯಾತ್ರೆಗಳನ್ನು ಮಾಡ್ತಾ ಇದ್ದಾನೆ. ಆದ್ರೆ ಇದನ್ನೇ ನಾವು ಹೇಳ್ತೇವೆ, ಮಾನವನ ಶಕ್ತಿ, ಇದರಿಂದ ನಾವು ರಕ್ಷಣೆ ಹೊಂದಲು ಸಾಧ್ಯವಿಲ್ಲ. ವಿಶೇಷವಾಗಿ ಶ್ರೀಮಂತರಿಗೆ ದೇವರ ರಾಜ್ಯಕ್ಕೆ ಪ್ರವೇಶ ಕಷ್ಟವಂತ ಹೇಳ್ಬಿಟ್ಟು ಸ್ವಾಮಿ ಹೇಳಿದ ಬಳಿಕ ಶಿಷ್ಯರು ಆಶ್ಚರ್ಯ ಪಡ್ತಾ ಇದ್ದಾರೆ. ದೇವಜನರೇ, ಇಲ್ಲಿ ಆದ್ರೆ ದೇವರ ಕೃಪೆಯಿಂದ ಎಲ್ಲವೂ ಸಾಧ್ಯ ಎಂಬುದಾಗಿ ಕರ್ತನಾದ ಯೇಸು ಸ್ವಾಮಿ ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ದೇವರಿಗೆ ಮಾತ್ರ ಎಲ್ಲವೂ ಸಾಧ್ಯ, ದೇವರು ಮಾತ್ರ ಪರಲೋಕ ರಾಜ್ಯ ಕೊಡಲು ಸಾಧ್ಯ, ದೇವರು ಮಾತ್ರ ರಕ್ಷಣೆ ಕೊಡಲು ಸಾಧ್ಯ. ನಮ್ಮ ಸ್ವಂತ ಬಲದಿಂದ, ಸ್ವಂತ ಶಕ್ತಿಯಿಂದ ಇದೆಲ್ಲವೂ ಸಾಧ್ಯವೂ ಇಲ್ಲವೇ ಇಲ್ಲ. ದೇವರಿಂದ ಮಾತ್ರ ಎಲ್ಲವೂ ಸಾಧ್ಯ. ಮನುಷ್ಯರಿಗೆ ಅಸಾಧ್ಯ ಇದು. ಅದಕ್ಕೆ ಸ್ವಾಮಿ 25ನೇ ವಚನದಲ್ಲಿ ಹೇಳಿದ್ರು, ಐಶ್ವರ್ಯವಂತರು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿ ಕಣ್ಣಿನಲ್ಲಿ ನುಗ್ಗಿ ಹೋಗುವುದು ಸುಲಭ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಮಗೆ ಅದ್ರ ಬಗ್ಗೆ ಬಹಳಷ್ಟು ಮಾಹಿತಿ ಇದೆ. ಐಶ್ವರ್ಯವಂತರು ಪರಲೋಕ ರಾಜ್ಯದಲ್ಲಿ ಸೇರೋದು ಬಹಳ ಕಷ್ಟ. ಆದ್ರೆ ಒಂಟೆಯು ಸೂಜಿ ಕಣ್ಣಿನಲ್ಲಿ ಸೇರುವುದು ಅಥವಾ ನುಗ್ಗಿ ಹೋಗುವುದು ಸುಲಭ. ದೇವಜನರೇ, ಇದು ಶಿಷ್ಯರಿಗೆ ಅರ್ಥ ಆಗಲಿಲ್ಲ, ಅಲ್ಲಿರುವಂತ ಜನರಿಗೆ ಅರ್ಥ ಆಗಲಿಲ್ಲ. ಕರ್ತನಿಗೆ ಸ್ತೋತ್ರ. ಇದೊಂದು ದಿವಸದಲ್ಲಿ ನಮಗೆ ಕರ್ತನು ಇದನ್ನ ನಮಗೆ ತಿಳಿಯಪಡಿಸಿದ. ಐಶ್ವರ್ಯವಂತರು ಪರಲೋಕ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯ ಸೂಜಿ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಎಂಬುದಾಗಿ ಹೇಳಿದಂತ ಮಾತಿನ ಅರ್ಥ, ಪೂರ್ವ ಕಾಲದಲ್ಲೇ ಒಂಟೆಯು ದೇವಜನರೇ ವಾಹನವಾಗಿತ್ತದು. ಅನೇಕ ಧನಿಕ ವರ್ಗದ ಜನರಿಗೆ ಅದು ವಾಹನವಾಗಿತ್ತು ಪೂರ್ವ ಕಾಲದಲ್ಲಿ. ಈಗಿನ ಕಾಲದಲ್ಲಿದ್ದಂತ ರೈಲು, ವಿಮಾನ, ಹಡಗುಗಳು
ಕಾರು, ಬಸ್ಸು, ರೈಲು, ನಾನಾ ತರವಂತ ವಾಹನಗಳು ಈಗಿನ ಕಾಲದಲ್ಲಿ ಮನುಷ್ಯನಿಗೆ ದೇವರು ಜ್ಞಾನವನ್ನು ಕೊಟ್ಟು ಇವೆಲ್ಲವುಗಳನ್ನು ಕೂಡ ಕಂಡುಹಿಡಿಯುವಂತೆ ಸಹಾಯ ಮಾಡಿದ್ದಾರೆ. ಈಗಿನ ಕಾಲದ ವಾಹನಗಳನ್ನ ನಾವು ಉಪಯೋಗ ಮಾಡ್ತಾರೆ. ಆಗಿನ ಕಾಲದಲ್ಲಿ ಪಶು ವಾಹನಗಳನ್ನ ಉಪಯೋಗ ಮಾಡೋರು. ಮತ್ತೆ ಪ್ರತಿ ಊರಿಗೂ ಕೂಡ ಆಗಿನ ಕಾಲದಾಗ ರಕ್ಷಣಾ ಕವಚವಾಗಿ ಅನೇಕ ರಕ್ಷಣೆ ಗೋಡೆಗಳನ್ನು ನಿರ್ಮಾಣ ಮಾಡಿರೋರು. ಮತ್ತೆ ರಾತ್ರಿ ಒಂದು ವೇಳೆ ತಡವಾಗಿ ಊರಿಗೆ ಬಂದ್ರೆ ಆ ಊರೊಳಗೆ ಹೋಗ್ಲಿಕ್ಕೆ ಎಲ್ಲಾ ವಿಧವಾದಂತ ಒಂದು ರಕ್ಷಣೆ ಕೋಟೆ ಆಗಿರುವಂತ ಗೋಡೆಗಳೆಲ್ಲವೂ ಕೂಡ ಏನೋ ಮುಖ್ಯ ಒಂದು ಬಾಗಿಲುಗಳನ್ನೆಲ್ಲವೂ ಕೂಡ ದ್ವಾರಗಳನ್ನ ಮುಚ್ಚಿಬಿಡ್ತಾ ಇದ್ರು. ಆದ್ರೆ ಅಲ್ಲಲ್ಲಿ ಚಿಕ್ಕದಾದಂತ ಒಂದು ಕಿಂಡಿಗಳನ್ನ ತೆರೆದು ಓಪನ್ ಮಾಡಿ ಇಡ್ತಾ ಇದ್ರು, ಚಿಕ್ಕದಾದಂತ. ಅದರಿಂದ ಒಳಗೆ ಹೋಗ್ಬೇಕಾಗಿತ್ತು. ಮತ್ತೆ ಅವರು ಮನುಷ್ಯನಿಗಿಂತ ವಾಹನ ಪಶುವಾಗಿರುವ ಒಂಟೆಯು ಬಹಳ ದೊಡ್ಡದಾಗಿರುತ್ತದೆ ಪರಿಮಾಣದಲ್ಲಿ. ಅದನ್ನ ಹೇಗೋ ಕಷ್ಟಪಟ್ಟುಕೊಂಡು ಆ ಒಂದು ಚಿಕ್ಕ ದ್ವಾರದಲ್ಲಿ, ಆ ಚಿಕ್ಕ ದ್ವಾರಕ್ಕನ್ನೇ ಏನಂತ ಹೇಳ್ತದೆ ಅಂದ್ರೆ ಸೂಜಿ ಕಣ್ಣು ಎಂಬುದಾಗಿ, ಸೂಜಿ ಕಣ್ಣಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಸೂಜಿ ಕಣ್ಣಿ. ಅದರೊಳಗಿಂದ ಅವರು ಆ ವಾಹನವನ್ನ ದಾಟಿಸ್ಕೊಂಡ್ಬಿಟ್ಟು ಒಳಗೆ ಹೋಗೋರು. ಬಹಳ ಕಷ್ಟ ಆಗೋದು, ಆದ್ರೂ ಆಗ್ತಾ ಇತ್ತದು. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಐಶ್ವರ್ಯವಂತರ ಪರಲೋಕ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟಿ ಸೂಜಿ ಕಣ್ಣಿನಲ್ಲಿ ನುಗ್ಗಿ ಹೋಗುವುದು ಸುಲಭ ಎಂಬುದಾಗಿ ಹೇಳ್ತಾರೆ. ದೇವಜನರೇ, ಇದು ದೇವರ ಕೃಪೆಯಿಂದ ಎಲ್ಲವೂ ಸಾಧ್ಯ. ಇದು ಮನುಷ್ಯರಿಗೆ ಅಸಾಧ್ಯ. ಇದರರ್ಥ ಈ 27ನೇ ವಚನ ಹೇಳ್ತಾ ಇದೆ, ರಕ್ಷಣೆಯು ನಮ್ಮ ಕಾರ್ಯಗಳಿಂದಲ್ಲ, ದೇವರ ಕೃಪೆಯಿಂದ ಬರುತ್ತದೆ. ರಕ್ಷಣೆಯು ದೇವರ ಕೃಪೆಯಿಂದ ಬರುತ್ತದೆ, ನಮ್ಮ ಕಾರ್ಯಗಳಿಂದ ಅದು ಬರುವುದಿಲ್ಲ. ದೇವರಲ್ಲಿ ನಂಬಿಕೆ ಇಡುವುದರ ಮೂಲಕವಾಗಿ, ದೇವಕುಮಾರನಾಗಿರುವಂತ ಯೇಸು ಕ್ರಿಸ್ತನ ಬಲಿದಾನದ ಮೂಲಕವಾಗಿ, ತ್ಯಾಗದ ಮೂಲಕವಾಗಿ, ಶಿಲುಬೆಯ ಮರಣದ ಮೂಲಕವಾಗಿ, ಆತನು ಸುರಿಸಿದ ರಕ್ತದ ಮೂಲಕವಾಗಿ, ಆತನ ಒಂದು ಪುನರುತ್ಥಾನದ ಮೂಲಕವಾಗಿ ದೇವರು ಮಾಡಿದಂತ ಈ ಒಂದು ರಕ್ಷಣೆ ಕಾರ್ಯ ಮೂಲಕವಾಗಿ ಮನುಷ್ಯನಿಗೆ ರಕ್ಷಣೆ ಆಗ್ತದೆ. 28ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. 28ನೇ ವಚನ ಬಹಳ ಪ್ರಾಮುಖ್ಯ. ಪೇತ್ರನು ಹೇಳ್ತಾ ಇದ್ದಾನೆ ಇಲ್ಲಿ ಸ್ವಾಮಿಗೆ, ನಾವು ಎಲ್ಲವನ್ನು ಬಿಟ್ಟು ನಿನ್ನನ್ನು ಅನುಸರಿಸಿದ್ದೇವೆ ಎಂಬುದಾಗಿ. ಈಗೋ ನಾವು ಎಲ್ಲ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದ್ದೇವೆ ಎಂದು ಹೇಳುವುದಕ್ಕೆ ಪ್ರಾರಂಭಿಸಿದರು ಯೇಸುವಿಗೆ ಪೇತ್ರನ ಮಾತೇನೆಂದ್ರೆ, ಇಲ್ಲಿ ಶಿಷ್ಯರು ತಮ್ಮ ಮನೆ, ಕೆಲಸ, ಕುಟುಂಬ ಎಲ್ಲವನ್ನು ಬಿಟ್ಟು ಯೇಸುವನ್ನು ಅನುಸರಿಸಿದ್ರು. ಅವರು ನಾವೆಲ್ಲವನ್ನು ಬಿಟ್ಟು ನಿನ್ನನ್ನು ಅನುಸರಿಸಿದ್ದೇವೆ. ದೇವಜನರ ದಿವಸದಲ್ಲಿ ನಾವು ಕೂಡ ಎಲ್ಲವನ್ನು ಬಿಟ್ಟು ಕರ್ತನಾದಂತ ಯೇಸು ಕ್ರಿಸ್ತನನ್ನ ಸೇವಿಸ್ತಾ ಇದ್ದೇವೆ, ಅನುಸರಿಸ್ತಾ ಇದ್ದೇವೆ. ಇದೇನ್ ತೋರಿಸ್ತದಂದ್ರೆ ಶಿಷ್ಯರ ನಿಷ್ಠೆ ಮತ್ತು ಸಮರ್ಪಣೆಯನ್ನು ತೋರಿಸ್ತದೆ. ಅವರೆಲ್ಲವನ್ನು ಬಿಟ್ಟು ಸ್ವಾಮಿಯನ್ನ ಹಿಂಬಾಲಿಸ್ತಾ, ಅವ್ರು ಹೇಳ್ತಾರೆ, ಪೇತ್ರನ ಹೇಳ್ತಾರೆ, ಸ್ವಾಮಿ ನಾವೆಲ್ಲವನ್ನು ಬಿಟ್ಟು ನಿನ್ನ ಹಿಂಬಾಲಿಸಿದ್ದೇವೆ. ಅರ್ಥ, ಯೇಸುವನ್ನು ಅನುಸರಿಸುವುದು ತ್ಯಾಗವನ್ನು ಒಳಗೊಂಡಿದೆ. ಯೇಸುವನ್ನು ಅನುಸರಿಸುವ ತ್ಯಾಗವನ್ನು ಒಳಗೊಂಡಿದೆ. ದೇವಜನರೇ, 29ನೇ ವಚನದಿಂದ 39ನೇ ವಚನದ 3ನೇ ಭಾಗದಲ್ಲಿ ನಾವು ನೋಡ್ತೇವೆ, ಯೇಸು ಪ್ರತಿಕ್ರಿಯೆ ಮಾಡ್ತಾರೆ ಪೇತ್ರನಿಗೆ. ತ್ಯಾಗ ಮಾಡಿದವರಿಗೆ 100ರಷ್ಟು ಪ್ರತಿಫಲವನ್ನ ಅಲ್ಲಿ ಸ್ವಾಮಿ ಒಂದು ವಾಗ್ದಾನ ಮಾಡ್ತಾ ಇದ್ದಾರೆ. ಯಾರು ಎಲ್ಲವನ್ನು ಬಿಟ್ಟು ಏನೇನು ಕರ್ತನಾಗಿರುವಂತ ಯೇಸು ಕ್ರಿಸ್ತನಿಗಾಗಿ ತ್ಯಾಗ ಮಾಡಿ ಆತನನ್ನು ಹಿಂಬಾಲಿಸ್ತಾ ಇದ್ದಾರೋ ಅವರಿಗೆ 100ರಷ್ಟು ಪ್ರತಿಫಲ ಸಿಗ್ತಾ ಇದೆ. ಯೇಸು ಹೇಳ್ತಾ ಇದ್ದಾರ 29 ಮತ್ತು 30ನೇ ವಚನದಲ್ಲಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ನನ್ನ ನಿಮಿತ್ತವು, ಸುವಾರ್ತೆಯ ನಿಮಿತ್ತವು ಮನೆಯನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ಅಕ್ಕ ತಂಗಿಯರನ್ನಾಗಲಿ, ತಾಯಿಯನ್ನಾಗಲಿ, ತಂದೆಯನ್ನಾಗಲಿ, ಮಕ್ಕಳನ್ನಾಗಲಿ, ಭೂಮಿಯನ್ನಾಗಲಿ ಬಿಟ್ಟಿರುವನು, ಅವನಿಗೆ ಈಗಿನ ಕಾಲದಲ್ಲಿ ಮನೆ, ಅಣ್ಣ ತಮ್ಮ, ಅಕ್ಕ ತಂಗಿ, ತಾಯಿ, ಮಕ್ಕಳು, ಭೂಮಿ ಇವೆಲ್ಲವೂ ಹಿಂಸೆಗಳು ಸಹಿತವಾಗಿ 100ರಷ್ಟು ಸಿಕ್ಕುತ್ತವೆ ಮತ್ತು ಮುಂದಣ ಲೋಕದಲ್ಲಿ ನಿತ್ಯ ಜೀವವು ದೊರೆಯುವುದು ಎಂಬುದಾಗಿ ಹೇಳ್ತಾ ಇದ್ದಾರೆ. ದೇವರಿಗೆ ಮಹಿಮೆ. ಯೇಸು ಹೇಳುವುದನ್ನೊಮ್ಮೆ ನಾವು ಅರ್ಥ ಮಾಡಿಕೊಳ್ಳೋಣ. ಯಾರಾದರೂ ಯೇಸುಗಾಗಿ ಅಥವಾ ಸುವಾರ್ತೆಗಾಗಿ ಮನೆ, ಕುಟುಂಬ, ಆಸ್ತಿ ಬಿಟ್ರೆ ಈ ಲೋಕದಲ್ಲಿ 100ರಷ್ಟು ಅವರು ಪಡೆಯುತ್ತಾರೆ. ಆಮೇನ್. ಜೊತೆಗೆ ಹಿಂಸೆಗಳು, ಪ್ರಾಸಿಕ್ಯೂಷನ್ಸ್ ಕೂಡ ಇರುತ್ತವೆ ಮತ್ತು ಮುಂದಿನ ಲೋಕದಲ್ಲಿ ಶಾಶ್ವತ ಜೀವ ದೊರೀತಾ ಇದೆ. 3 ವಿಷಯಗಳನ್ನು ಗಮನಿಸೋಣ ನಾವಿಲ್ಲಿ. ಯೇಸುವಿಗಾಗಿ ಏನೇನು ಬಿಟ್ಟಿದ್ದೇವೋ ಅದಕ್ಕೆ 100ರಷ್ಟು ಪ್ರತಿಫಲ ಸಿಗುತ್ತೆ. 100ರಷ್ಟು ಪ್ರತಿಫಲ. ನಾನು ಯೇಸುವನ್ನ ಸೇವಿಸ್ತಾ ಇದ್ದೇನೆ, ಯೇಸಪ್ಪನನ್ನ ನಂಬಿದ್ದೇನೆ, ನಾನು ಹಿಂಬಾಲಿಸ್ತಾ ಇದ್ದೇನೆ, ಆತನಿಗಾಗಿ ನಾನು ಎಲ್ಲವನ್ನು ಸಹಿಸ್ಕೊಳ್ತಾ ಇದ್ದೇನೆ.
ಆತನ ನಿಮಿತ್ತವೋ, ಆತನ ರಾಜ್ಯದ ನಿಮಿತ್ತವೋ, ನಿಮಿತ್ತವೋ, ಸುವಾರ್ತೆಯ ನಿಮಿತ್ತವೋ ನಾನು ಏನೆಲ್ಲ ತ್ಯಾಗ ಮಾಡಿದ್ದೇನೆ, ನನ್ಗೇನು ಸಿಗುತ್ತೆ ಅಂತ ಹೇಳ್ಬಿಟ್ಟು ಚಿಂತಿಸಬೇಡಿ, ಕಳವಳ ಪಡಬೇಡಿ. ಕರ್ತನಾಗಿರುವಂತ ಯೇಸು ಸ್ವಾಮಿ ಹೇಳ್ತಾರೆ ಸುವಾರ್ತೆಯಲ್ಲಿ, ನೀವು ನನ್ನ ಸೇವೆಯನ್ನು ಮಾಡಿ ತಂದೆ ನಿಮಗೆ ಬಹುಮಾನ ಕೊಡುವನೆಂಬುದಾಗಿ. ಸೇವಕರೇ, ಹಿರಿಯರೇ, ಯವನಸ್ಥರೇ, ಸಹೋದರ ಸಹೋದರಿಯರೇ, ದೇವರಿಗಾಗಿ ನೀನು ನಿಜವಾಗಲೂ ಏನೆಲ್ಲ ನೀನು ತ್ಯಾಗ ಮಾಡಿದೆಯೋ ಅದಕ್ಕೆ ದೇವರು ನಿನಗೆ 100ರಷ್ಟು ಪ್ರತಿಫಲವನ್ನು ಕೊಡ್ತಾನೆ. ಎರಡನೇ ವಿಷಯದಲ್ಲಿ ಹೇಳ್ತಾರೆ ಸ್ವಾಮಿ, ನಿನಗೆ ಜೊತೆಯಲ್ಲಿ ನಿನಗೆ ಹಿಂಸೆಗಳು ಕೂಡ ಸಿಗ್ತವೆ. ಹಿಂಸೆಗಳು. ಹೌದೇವ ಜನರೇ, ಕರ್ತನಾಗಿರುತ್ತೆ ಯೇಸು ಕ್ರಿಸ್ತನನ್ನ ಹಿಂಬಾಲಿಸ್ತಿರಂತ ನಮ್ಮನ್ನ ಈ ಲೋಕ ದ್ವೇಷಿಸ್ತದೆ, ಹಿಂಸಿಸ್ತದೆ, ದೂಷಿಸ್ತದೆ, ನಾನಾ ತರವಾದಂತ ಒಂದು ತೊಂದರೆಗಳನ್ನ ನೀಡುತ್ತದೆ. ಆದ್ರೂ ಅದಕ್ಕೆ ಚಿಂತಿಸುವಂತ ಭಯಪಡಬೇಕಂತ ಅವಶ್ಯಕತೆ. ನಮ್ಮ ಗುರಿ ಯೇಸು ಕ್ರಿಸ್ತನು. ಆತನ ರಾಜ್ಯಕ್ಕೆ ಲಕ್ಷಾಂತರ ಆತ್ಮಗಳನ್ನು, ಸಾವಿರಾರು ಆತ್ಮಗಳನ್ನು ನಾವು ಗೆಲ್ಲಬೇಕು. ಪರಲೋಕ ರಾಜ್ಯವನ್ನ ನಾವು ಸೇರಿಸಬೇಕು, ಪರಲೋಕ ರಾಜ್ಯಕ್ಕೆ ನಡೆಸಬೇಕು. ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತನ ತ್ಯಾಗ, ಬಲಿದಾನ, ಪ್ರೀತಿಯ ಸುವಾರ್ತೆಯನ್ನು ನಾವು ಸಾರಬೇಕು. ಇದು ಪ್ರತಿಯೊಬ್ಬೊಬ್ಬರ ಒಂದು ಕರ್ತವ್ಯ, ಪ್ರತಿಯೊಬ್ಬೊಬ್ಬರ ಒಂದು ಜವಾಬ್ದಾರಿ. ಇದು ಅಲ್ಲಗಳೆಯಲಾರದಂತ ಒಂದು ಜವಾಬ್ದಾರಿ. ಪರಲೋಕಕ್ಕೆ ಸೇರಿದ ಬಳಿಕ ಸ್ವಾಮಿ ನಮಗೆ ಕೇಳುವಂತ ಮೊದಲನೇ ಪ್ರಶ್ನೆ, ಎಷ್ಟು ಜನರಿಗೆ ಸ್ವಾರ್ಥ ಸಾರಿ ನನ್ನ ರಾಜ್ಯಕ್ಕೆ ಸೇರಿಸಿದ್ರು ನೀವು ಪರಲೋಕ ರಾಜ್ಯಕ್ಕೆ? ಪರಲೋಕ ರಾಜ್ಯದ ಬಗ್ಗೆ ಕಳೆದ ಎಪಿಸೋಡ್ ಅಲ್ಲಿ ಒಬ್ಬ ದೇವರ ಸೇವಕರು ಸುಂದರವಾಗಿ ವಿವರಿಸಿದ್ರು. ಪರಲೋಕ ರಾಜ್ಯದಲ್ಲಿ 12 ರೀತಿಯಾದಂಥ ಬಾಧೆಗಳು, ಕಷ್ಟಗಳು ಇಲ್ಲ. ಅಲ್ಲಿ ಆಸ್ಪತ್ರೆ ಇಲ್ಲ, ಅಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲ, ಅಲ್ಲಿ ಕೋರ್ಟ್ ಇಲ್ಲ, ಅಲ್ಲಿ ರೋಗ ಇಲ್ಲ, ಕಣ್ಣೀರಿಲ್ಲ, ದುಃಖ ಇಲ್ಲ, ಚಿಂತೆ ಇಲ್ಲ. ಆ ನಿತ್ಯತ್ವಕ್ಕೆ ಸೇರಿಸಲಿಕ್ಕೆ ಕರ್ತನು ತನ್ನ ಪ್ರಾಣವನ್ನು ನೀಡಿದ್ದಾನೆ. ನಾವು ಈ ಸುವಾರ್ತೆಯನ್ನು ನಾವು ಸಾರೋಣ. ಮತ್ತು ಮೂರನೇದಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ ಅಲ್ಲಿ, ಮುಂದಿನ ಲೋಕದಲ್ಲಿ ಶಾಶ್ವತ ಜೀವ ದೊರೆಯುತ್ತದೆ ಮತ್ತು ಮುಂದಿನ ಲೋಕದಲ್ಲಿ ನಿತ್ಯ ಜೀವವು ದೊರೆಯುವುದು ಎಂಬುದಾಗಿ. ಜನರ ಅರ್ಥ, ದೇವರು ನಮ್ಮ ತ್ಯಾಗವನ್ನ ಮರೆಯುವುದಿಲ್ಲ. ಆತನ ಆಶೀರ್ವಾದಗಳನ್ನು ಕೊಡುತ್ತಾನೆ. ಆಧ್ಯಾತ್ಮಿಕ ಕುಟುಂಬ, ಆಶ್ರಯ, ಸಂತೋಷ. ಆದ್ರೆ ಕಷ್ಟಗಳು ಕೂಡ ಬರ್ತವೆ ದೇವ ಜನರೇ. ಕೊನೆಯದಾಗಿ ನಾವು ನೋಡ್ತೇವೆ 35ನೇ ವಚನದಲ್ಲಿ, ಆದ್ರೆ ಬಹುಮಂದಿ ಮೊದಲಿನವರು ಕಡೆಯವರಾಗುವರು, ಕಡೆಯವರು ಮೊದಲಿನವರಾಗುವರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅರ್ಥ, ಲೋಕದಲ್ಲಿ ದೊಡ್ಡವರು, ಶ್ರೀಮಂತರು, ಪ್ರಭಾವಿಗಳು ದೇವರ ಮುಂದೆ ಮೊದಲಿನವರಾಗದೆ ಇರಬಹುದು. ದೇವರಿಗಾಗಿ ವಿನಯದಿಂದ ಬದುಕುವವರು, ತ್ಯಾಗ ಮಾಡುವವರು, ಅವರು ಮೊದಲನೇವರಾಗ್ತಾರಂತೆ. ಅವರು ಮೊದಲನೇವರಾಗ. ಅರ್ಥ, ದೇವರ ರಾಜ್ಯದ ಮೌಲ್ಯಗಳು ಲೋಕದ ಮೌಲ್ಯಗಳಿಂದ ಭಿನ್ನವಾಗಿರ್ತವೆ. ಈ ಒಂದು 5 ವಾಕ್ಯಗಳ ಒಂದು ಸಾರಾಂಶ, ರಕ್ಷಣೆಯು ದೇವರ ಕೃಪೆಯಿಂದ ಮಾತ್ರ ಸಾಧ್ಯ. ಯೇಸುವನ್ನು ಅನುಸರಿಸಲು ತ್ಯಾಗ ಅಗತ್ಯ. ದೇವರು ನಮ್ಮ ತ್ಯಾಗಕ್ಕೆ ಪ್ರತಿಫಲ ಕೊಡುತ್ತಾನೆ. ದೇವರ ರಾಜ್ಯದಲ್ಲಿ ಸ್ಥಾನಮಾನಗಳು ಬದಲಾಗುತ್ತವೆ. ದೇವಜನರೇ, ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಕೊಳ್ಳೋಣ. ಭೌತಿಕ ವಸ್ತುಗಳಿಗಿಂತ ದೇವರ ರಾಜ್ಯವನ್ನು ಆದ್ಯತೆಯಾಗಿ ಇಡೋಣ. ತ್ಯಾಗ ಮತ್ತು ಸೇವೆಯ ಜೀವನವನ್ನ ನಡೆಸೋಣ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಒಂದು ಸುವಾರ್ತಿಕರ ಜೀವನ ಚರಿತ್ರೆಯನ್ನ ನಾವು ಧ್ಯಾನ ಮಾಡೋಣ. ಅಲ್ಜರ್ನನ್ ಸ್ಟಾನ್ಲಿ ಸ್ಮಿತ್ ಇವರ ಒಂದು ಸುವಾರ್ತಿಕರ ಜೀವನ ಒಂದು ಚರಿತ್ರೆ. ದೇವಜನರೇ, 1890ರಲ್ಲಿ ಇವರು ಚೀನಾದಲ್ಲಿ ಜನಿಸ್ತಾ ಇದ್ದಾರ. ಅಲ್ಜರ್ನನ್ ಸ್ಟಾನ್ಲಿ ಸ್ಮಿತ್. ಈ ಒಂದು ಅಲ್ಜರ್ನನ್ ಸ್ಟಾನ್ಲಿ ಸ್ಮಿತ್ ಮಿಷನರಿಗಳ ತಂದೆ ತಾಯಿಗಳು ಕೂಡ ಇಬ್ಬರು ಮಿಷನರಿಗಳಾಗಿದ್ರು. ಬಾಲ್ಯದಲ್ಲೇ ಆಕ್ಚುಲಿ ಇಬ್ರು ಚೀನಾದಲ್ಲಿ ಜನಿಸ್ತಾ ಇದ್ರೆ, ಚೀನಾದಲ್ಲಿ ಇವ್ರ ತಂದೆ ತಾಯಿಗಳು ಮಿಷನರಿ ಸೇವೆ ಮಾಡ್ತಾ ಇದ್ರು. ಇವರು ಮೂಲತಃ ಇಂಗ್ಲೆಂಡ್ ದೇಶಕ್ಕೆ ಸೇರಿದವರಾಗಿದ್ರು. ಈ ಮಿಷನರಿ ತಮ್ಮ ಚಿಕ್ಕ ವಯಸ್ಸಿನಲ್ಲೇ ತಾಯಿಯನ್ನು ಕಳ್ಕೊಂಡಿದ್ದಾರೆ. ಅವರು ತಮ್ಮ ಬಾಲ್ಯದ ಕೆಲವು ವರ್ಷಗಳನ್ನ ಇಂಗ್ಲೆಂಡ್ನಲ್ಲಿ ಶಿಕ್ಷಣಕ್ಕಾಗಿ ಕಳೆದರು. ಬಾಲ್ಯದಲ್ಲೇ ದೇವರ ಸೇವೆಯ ವಾತಾವರಣದಲ್ಲಿ ಬೆಳೆದರು. ಶಿಕ್ಷಣ, ಇವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ವೈದ್ಯಕೀಯ ಅಂದ್ರೆ ಮೆಡಿಕಲ್ ಶಿಕ್ಷಣವನ್ನ, ಮೆಡಿಸಿನ್ ಕಲಿತಾ ಇದ್ದಾರೆ. ಅನಂತರ ಲಂಡನ್ ನಲ್ಲಿ ಅವರು ವೈದ್ಯಕೀಯ ತರಬೇತಿಯನ್ನ ಅಂದ್ರೆ 1914ರಲ್ಲಿ ಪೂರ್ಣಗೊಳಿಸಿದರು. ಅವರು ವೈದ್ಯರಾಗಿದ್ದು ದೇವರ ಸೇವೆಯನ್ನು ವೈದ್ಯಕೀಯ ಸೇವೆಯ ಮೂಲಕ ಮಾಡಲು ಸಿದ್ಧರಾದರು. ದೇವರಿಗೆ ಸ್ತೋತ್ರ. ಅಲ್ಜರ್ನನ್ ಸ್ಟಾನ್ಲಿ ಸ್ಮಿತ್ ಅವರು ವೈದ್ಯಕೀಯ ಸೇವೆ,
ರೋಗಿಗಳ ಮಧ್ಯದಲ್ಲಿ ಸೇವೆ ಮಾಡೋದಕ್ಕೆ ತಮ್ಮನ್ನು ಸಿದ್ಧಪಡಿಸಿಕೊಂಡ್ರು. ದೇವರ ಕರೆಯುವಿಕೆ 1910ರಲ್ಲಿ ದೇವರಿಂದ ಮಿಷನರಿ ಸೇವೆಗೆ ಅವರಿಗೆ ಕರೆಯುವಿಕೆ ಉಂಟಾಯಿತು. ತಮ್ಮ ಸ್ನೇಹಿತರಾದ ಡಾಕ್ಟರ್ ಲಿಯೋನಾರ್ಡ್ ಶಾರ್ಪ್ ಜೊತೆ ಸೇರಿ ಸೇವೆಗೆ ಸಮರ್ಪಿತರಾದರು. ಅವರ ಕರೆಯು ವೈಯಕ್ತಿಕ ನಂಬಿಕೆಯಿಂದ ಬಂದದ್ದಾಗಿತ್ತು. ಮಿಷನರಿ ಸೇವೆ. ಅಲ್ಜೆರ್ನನ್ ಸ್ಟ್ಯಾಂಡ್ ಸ್ಮಿತ್ ಅವರು ಉಗಂಡ ದೇಶಕ್ಕೆ ಮೊದಲು ಉಗಂಡದ ಮ್ಯಾಂಗೋ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಮಿಷನರಿಯಾಗಿ ಸೇವೆ ಪ್ರಾರಂಭ ಮಾಡಿದರು. ಅವರು ತರುವಾಯ ರುವಾಂಡಾ ಮಿಷನ್ ಎಂಬ ಒಂದು ಸಂಸ್ಥೆಯಲ್ಲಿ ಸೇರಿ ಪ್ರದೇಶಕ್ಕೆ ಭೇಟಿ ನೀಡಿ 1916ರಲ್ಲಿ ಸೇವೆಯ ಅವಕಾಶಗಳನ್ನು ಪರಿಶೀಲಿಸಿದರು. ಆ ಪ್ರದೇಶದ ಜನರಿಗೆ ವೈದ್ಯಕೀಯ ಸಹಾಯದ ಅವಶ್ಯಕತೆ ಇತ್ತು. ಈಗಿನ ಕಾಲದಲ್ಲಿ ಇದ್ದಂಗ ಇರಲಿಲ್ಲ. ಆಗಿನ ಕಾಲದಾಗ ಎಲ್ಲೆಲ್ಲೂ ರೋಗಿಗಳಿಗೆ ಚಿಕಿತ್ಸೆಯ ಅವಶ್ಯಕತೆ ಎತ್ತಿ ತೋರಿಸ್ತಾ ಇತ್ತು. ಈ ಒಂದು ಸೇವೆಯನ್ನು ಮಾಡೋದಕ್ಕೆ ಮೊದಲದಾಗಿ ಮಿಷನರಿಗಳು ಎಷ್ಟೋ ಪ್ರಯಾಸ ಪಟ್ಟರು, ತ್ಯಾಗ ಮಾಡಿದ್ರು ದೇವಜನರು. ಅವರು ಅನೇಕ ಒಂದು ಅವರು ಸುಖ ಜೀವನಗಳನ್ನು ತೊರೆದು ಬಿಟ್ಟು ಅವರು ಉಗಾಂಡ ಎಂಬ ದೇಶ ಇವತ್ತು ಕೂಡ ನಾವು ನೋಡ್ತಾ ಇದ್ದೇವೆ, ಪ್ರಪಂಚದಲ್ಲಿ ಅತ್ಯಂತ ಒಂದು ಬಡ ರಾಷ್ಟ್ರವಾಗಿದೆ. ಅತ್ಯಂತ ಒಂದು ಬರಗಾಲದಿಂದ ತತ್ತರಿಸುವಂತಹ ದೇಶಗಳಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಇದು. ಈ ಭಾಗದಲ್ಲಿ ಸೇವೆ ಮಾಡಿದ್ರು, ವೈದ್ಯಕೀಯ ಸೇವೆ ಮಾಡಿದ್ರು. ಹಣದ ಕೊರತೆ ಇತ್ತು ಇವರಿಗೆ, ಆದರೂ ಸ್ವತಃ ನಿಧಿ ಸಂಗ್ರಹಿಸಿ ಸೇವೆ ಪ್ರಾರಂಭಿಸಿದರು. ಇದರಿಂದ ರುವಾಂಡಾ ಮಿಷನ್ ಸೇವೆಗೆ ಸ್ಥಾಪನೆಗೆ ಕಾರಣರಾದರು. ದೇವಜನರೇ, ಇವರ ಒಂದು ಸೇವೆಯ ವಿಶಿಷ್ಟತೆಗಳೇನಪ್ಪಾ ಅಂದ್ರೆ, ವೈದ್ಯಕೀಯ ಸೇವೆಯ ಜೊತೆ ಸ್ವಾರ್ಥ ಸೇವೆ, ಗಾಸ್ಪೆಲ್ ಮಿನಿಸ್ಟ್ರಿ ಇವರು ಅನುಸಂಧಾನ ಮಾಡಿದರು. ರೋಗಿಗೆ ಚಿಕಿತ್ಸೆ ನೀಡುತ್ತಾ ಸ್ವಾರ್ಥ ಸೇವೆಯನ್ನ ಅವರು ಮಾಡಿದ್ರು. ಆಸ್ಪತ್ರೆಗಳನ್ನು ನಿರ್ಮಿಸಿ ಜನರ ಆರೋಗ್ಯವನ್ನು ಸುಧಾರಿಸಿದರು. ಜನರಿಗೆ ಕ್ರಿಸ್ತನ ಪ್ರೀತಿಯನ್ನ ತೋರಿಸಿದರು. ಇವರು ನಂಬಿದ್ದೇನೆಂದ್ರೆ, ದೇಹಕ್ಕೂ ಆತ್ಮಕ್ಕೂ ಸೇವೆ ಮಾಡಿದ್ರು. ಇವರು ದೇಹಕ್ಕೂ ಚಿಕಿತ್ಸೆ ನೀಡಿ ಗುಣಪಡಿಸಿದ್ರು, ಆತ್ಮಕ್ಕೂ ಯೇಸುವನ್ನ ಕೊಟ್ಟು ವಾಕ್ಯವನ್ನು ಕೊಟ್ಟು ಅವರು ಗುಣಪಡಿಸಿದರು. ಸವಾಲುಗಳ ಹಣದ ಕೊರತೆ ಇತ್ತು. ಹೊಸ ಪ್ರದೇಶಗಳಲ್ಲಿ ಸೇವೆ ಆರಂಭಿಸುವುದು ಕಷ್ಟಕರವಾಗಿತ್ತು. ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಅನೇಕ ಸಮಸ್ಯೆಗಳು ಇವರಿಗೆ ಇತ್ತು. ಆದರೂ ಅವರು ದೇವರ ಮೇಲೆ ನಂಬಿಕೆ ಇಟ್ಟು ಮುಂದುವರೆದರು. ದೇವಜನರೇ, ಇವರು 1919ರಲ್ಲಿ ಲಿಲಿಯನ್ ಶಾರ್ಪ್ ಅವರನ್ನು ವಿವಾಹವಾದರು. ಅವರಿಗೆ 4 ಮಕ್ಕಳಿದ್ರು ಮತ್ತು ಅವರು ರುವಾಂಡಾ ಮಿಷನ್ ನಂತರ ಏಡ್ ಆಫ್ರಿಕಾ ಮಿನಿಸ್ಟ್ರಿ ಆಗಿ ಬೆಳೀತಂತೆ. ಅದು ಇಂದಿಗೂ ಆಫ್ರಿಕಾದಲ್ಲಿ ಆರೋಗ್ಯ ಮತ್ತು ಸ್ವಾರ್ಥ ಸೇವೆ ಮುಂದುವರಿಸ್ತಾ ಇದೆ ಮಿಷನ್. ಇವರು 1978 ಜುಲೈ 28ರಂದು ನಿಧನರಾದರು. ಇಲ್ಲಿ ಆಧ್ಯಾತ್ಮಿಕ ಪಾಠಗಳಾದ ದೇವರ ಕರೆಯನ್ನು ಕೇಳಿ ವಿಧೇಯರಾಗಿರಿ, ನಿಮ್ಮ ಪ್ರತಿಭೆಯನ್ನು ದೇವರ ಸೇವೆಗೆ ಬಳಸಿರಿ, ಕಷ್ಟಗಳ ನಡುವೆಯೂ ಸೇವೆಯನ್ನು ನಿಲ್ಲಿಸಬೇಡ್ರಿ, ಜನರ ದೇಹ ಮತ್ತು ಆತ್ಮ ಎರಡನ್ನೂ ಕಾಳಜಿ ವಹಿಸಿರಿ. ಡಾಕ್ಟರ್ ಸ್ಟ್ಯಾಂಡ್ ಸ್ಮಿತ್ ಅವರು ವೈದ್ಯಕೀಯ ಮತ್ತು ಆತ್ಮಿಕ ಸೇವೆಯನ್ನು ಒಟ್ಟುಗೂಡಿಸಿ ಆಫ್ರಿಕಾದಲ್ಲಿ ಮಹತ್ತರ ಕಾರ್ಯ ಮಾಡಿದರು. ಅವರ ಜೀವನವು ಸಮರ್ಪಣೆ, ನಂಬಿಕೆ ಮತ್ತು ಸೇವೆಯ ಉತ್ತಮ ಉದಾಹರಣೆಯಾಗಿದೆ. ನಾವು ಕೂಡ ಈ ಒಂದು ಅಲ್ಜೆರ್ನನ್ ಸ್ಟ್ಯಾಂಡ್ ಸ್ಮಿತ್ ಐನವರಂತೆ ದೇವರು ನಮಗೆ ಕೊಟ್ಟಂತ ತಲಾಂತಗಳನ್ನ, ಪ್ರತಿಭೆಗಳನ್ನ ದೇವರ ಸೇವೆಯಲ್ಲಿ ಉಪಯೋಗ ಮಾಡೋದಕ್ಕಾಗಿ ಸಿದ್ಧಪಡಿಸಿಕೊಳ್ಳೋಣ. ಈ ಒಂದು ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 27ನೇ ವಚನದಿಂದ 31ನೇ ವಚನ ತನಕ ಧ್ಯಾನ ಮಾಡಿದಂತೆ ವಿಷಯಗಳು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಆಶೀರ್ವಾದಕರವಾಗಿ ಮತ್ತು ಅಭಿವೃದ್ಧಿಯಾಗಿ ಇರಲಿ ಎಂಬುದಾಗಿ ನಾನು ದೇವರಿಗೆ ಪ್ರಾರ್ಥನೆ ಮಾಡುತ್ತೇನೆ. ದೇವರ ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಕರ್ತನಿಗೆ ಸ್ತೋತ್ರ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಕರ್ತನೆ, ನಾವು ಈ ಮುಂಜಾನೆ ವೇಳೆಯಲ್ಲಿ ನಾವು ನಿಮ್ಮನ್ನು ಸ್ತುತಿಸ್ತೇವೆ, ಕೊಂಡಾಡುತ್ತೇವೆ, ಕೊಳ್ಳುತ್ತೇವೆ. ಕರ್ತನೆ, ಯಾವನಾದರೂ ನನ್ನನ್ನು ಹಿಂಬಾಲಿಸುವುದಾದರೆ ತನ್ನನ್ನು ತಾನು ನಿರಾಕರಿಸಿಕೊಂಡು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲೆಂಬುದಾಗಿ ಕರ್ತನೆ ನೀವು ನೀಡಿದಂತ ಆಜ್ಞೆಗಾಗಿ ಸ್ತೋತ್ರ. ಕರ್ತನೆ, ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 27ರಿಂದ 31 ವಚನಗಳನ್ನ ಧ್ಯಾನ ಮಾಡುವುದಕ್ಕೆ ಕೃಪೆ ಕೊಟ್ಟಿದೆ. ಸ್ತೋತ್ರ. ದೇವರಿಗೆ ಎಲ್ಲವೂ ಸಾಧ್ಯ. ಕರ್ತನೆ, ದಿನದಲ್ಲಿ ಮನುಷ್ಯನಿಗೆ ಮಿತಿಗಳಿದ್ದಾವೆ, ಅವನಿಗೆಲ್ಲವೂ ಸಾಧ್ಯವಿಲ್ಲ, ರಕ್ಷಣೆಯೂ ಸಾಧ್ಯವಿಲ್ಲ. ದೇವರೇ, ಅದು ದೇವರ ಕೃಪೆಯಿಂದ ಉಚಿತಾರ್ಥವಾಗಿ ಕರ್ತನಾಗಿರುವಂತಹ ಯೇಸು ಕ್ರಿಸ್ತರ ಮೂಲಕವಾಗಿ ಅದು ದೊರೀತದೆ. ಕರ್ತನೆ, ಪೇತ್ರನು ಮತ್ತು ಶಿಷ್ಯರು
ಐಶ್ವರ್ಯವಂತನು ಪರಲೋಕ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯ ಸೂಜಿ ಕಣ್ಣಿನಲ್ಲಿ ನುಗ್ಗುವುದು ಬಹು ಸುಲಭ ಎಂಬುದಾಗಿ ಹೇಳಿದ ನಿಮ್ಮ ಮಾತಿಗೆ ಬಹು ಆಶ್ಚರ್ಯ ಪಡುವಾಗ, ಕರ್ತನೆ, ಇದು ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಅಸಾಧ್ಯವಲ್ಲವಲ್ಲ, ದೇವರಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ ಹೇಳಿ ಕರ್ತನೆ, ಮುಂದಿನ ಅನೇಕ ಒಂದು ಆತ್ಮಿಕ ಸತ್ಯಗಳನ್ನು ನಮಗೆ ನೀವು ಪ್ರಕಟಪಡಿಸಿದ್ದಕ್ಕಾಗಿ ಸ್ತೋತ್ರ. ತಂದೆಯೇ, ಇದನ್ನು ನೀವು ಐಶ್ವರ್ಯವಂತರಿಗೆ, ಇಹಲೋಕದ ಜ್ಞಾನಿಗಳಿಗೆ, ದೈತ್ಯರಿಗೆ ಮರೆ ಮಾಡಿ ಬಾಲಕರಾದಂತ ನಮಗೆ ನೀವು ಪ್ರಕಟಪಡಿಸಿದ್ದೀರಿ ಸ್ತೋತ್ರ. ಇಗೋ ಕರ್ತನೆ, ನೀವು ನಮ್ಮನ್ನು ಆರಿಸಿಕೊಂಡಿದ್ದಿ, ನಮ್ಮ ಮೂಲಕವಾಗಿ ನಿಮ್ಮನ್ನು ಅನೇಕರು ನಂಬುವಂತೆ ಸಹಾಯ ಮಾಡಿ ಕರ್ತನೆ. ನಮ್ಮೆಲ್ಲರನ್ನ ನಿನ್ನಲ್ಲಿ ಕರ್ತನೆ, ನಿನ್ನ ಸತ್ಯದಲ್ಲಿ ಅಪ್ಪ ಆಶೀರ್ವದಿಸಿ ನೆಲೆಗೊಳಿಸುವುದಾಗಿ ಕೇಳಿಕೊಳ್ತೇವೆ ಕರ್ತನೆ. ಅಂದು ಪೇತ್ರನು, ಸ್ವಾಮಿ, ನಾವೆಲ್ಲವನ್ನೂ ಬಿಟ್ಟು ಬಿಟ್ಟು ನಿನ್ನ ಹಿಂಬಾಲಿಸಿದ್ದೇವೆ ಎಂಬುದಾಗಿ ಹೇಳಿದರು. ಹೌದು, ನಿಮಗೆ ನನ್ನ ನಿಮಿತ್ತವಾಗಿ ಏನೇನು ಬಿಟ್ಟು ಬಿಟ್ಟಿದ್ರು, ತ್ಯಾಗ ಮಾಡಿದ್ರು, ಭೂಲೋಕದಲ್ಲಿ ನಿಮಗೆ ನಾನು 100ರಷ್ಟು ಪ್ರತಿಫಲವನ್ನು ಕೊಡುತ್ತೇನೆ ಮತ್ತು ನಿಮಗೆ ಹಿಂಸೆಗಳು ಇದಾವೆ ಮತ್ತು ನಾನು ನಿಮಗೆ ನಿತ್ಯ ಜೀವವನ್ನು ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿ ಕರ್ತನೆ. ಈ ದಿನ ಬೆಳಗಿನ ಒಂದು ಆರಾಧನೆಯಲ್ಲಿ ಭಾಗವಹಿಸಿದಂತ ಎಲ್ಲ ನಿಮ್ಮ ಸೇವಕರುಗಳನ್ನು, ತಂದೆಯೇ, ಎಲ್ಲಾ ದೇವರ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲರನ್ನ ಆಶೀರ್ವಾದ ಮಾಡಬೇಕು ಕರ್ತನೆ. ಅವರಿಗೆ ಬೇಕಾಗಿರುವಂತಹ ಆರೋಗ್ಯವನ್ನು, ಶಾಂತಿ, ಸಮಾಧಾನವನ್ನು ಕೊಡಿಸು. ನಿನ್ನ ಜನರನ್ನ ಪವಿತ್ರಾತ್ಮನ ವರಗಳಿಂದ, ಫಲಗಳಿಂದ ಅಭಿಷೇಕ ಮಾಡಿಸು ಕರ್ತನೆ. ಅವರ ಮೂಲಕವಾಗಿ ನಿನ್ನ ನಾವು ಮಹಿಮೆಪಡಿಸಿಕೋ. ಅವರು ಕರ್ತನೆ ಸ್ವಾಮಿ ನಿನಗೆ ಪ್ರತಿಬಿಂಬವಾಗಿ ಕರ್ತನೆ ನಡ್ಕೊಳ್ಳಿಕ್ಕೆ ಸಹಾಯ ತಂದೆ. ನಾವು ಪ್ರಾರ್ಥನೆ ಮಾಡ್ತೇನೆ. ಯಾರ್ಯಾರು ಯಾವ್ಯಾವ ಒಂದು ಸಮಸ್ಯೆಗಳಲ್ಲಿದ್ದಾರೋ ತಂದೆಯೇ, ನೀನೇ ಅವರಿಗೆ ಯೆಹೋವ ಈರೆಯಾಗಿದ್ದು ಪರಿಹಾರವನ್ನು ನೀಡಿ ಕೈ ಹಿಡಿದು ನಡೆಸುವುದಾಗಿ ಕೇಳಿಕೊಳ್ತೇನೆ ಸ್ವಾಮಿ. ಅವರನ್ನು ಅಭಿವೃದ್ಧಿಪಡಿಸೋ, ಅವರ ಸೇವೆಗಳನ್ನು ಆಶೀರ್ವದಿಸು ಸ್ವಾಮಿ. ನಿಮ್ಮ ಬರೋಣ ಸಮೀಪವಾಗಿದೆ, ಬಹುದೊಡ್ಡ ಕಾರ್ಯಗಳನ್ನು ಮಾಡಬೇಕೆಂದ ಕೇಳಿಕೊಳ್ತೇನೆ ಸ್ವಾಮಿ. ನಮ್ಮ ಕಲ್ವಾರಿ ಚಾಪಲ್ ಟ್ರಸ್ಟ್ ಅನ್ನು ಆಶೀರ್ವಾದ ಮಾಡಬೇಕೆಂದ ಕೇಳಿಕೊಳ್ತೇನೆ. ನಮ್ಮ ನಿರ್ದೇಶಕರುಗಳು ಮತ್ತು ಉಪನಿರ್ದೇಶಕರುಗಳು ಕರ್ತನೆ 18 ರಾಜ್ಯಗಳು ನಡೆಯುವಂತೆ ಸೇವೆಗಳನ್ನು ನಿನ್ನ ಕರೆಗೆ ಪ್ರತಿ ಕೊರತೆಗಳನ್ನು ನೀಗಿಸಿ, ಕೆಡುಕನಿಂದ ಶೋಧನೆಗಳಿಂದ ತಪ್ಪಿಸಿ ಅಪ್ಪ ನಿಮ್ಮ ರಕ್ತಕೋಟೆಯೊಳಗೆ ಮರೆ ಮಾಡಿ ಕಾಪಾಡುವಂತೆ ಕೇಳಿಕೊಳ್ತೇನೆ ಸ್ವಾಮಿ. ತಂದೆ, ನಮ್ಮ ದೇಶವನ್ನು ಆಶೀರ್ವಾದ ಮಾಡು ಕರ್ತನೆ. ನಮ್ಮ ನಾಡನ್ನು ಆಶೀರ್ವಾದ ಮಾಡು ಕರ್ತನೆ. ಎಲ್ಲೆಲ್ಲಿ ಮಳೆಗಳು ಆಗುತ್ತಾ ಇಲ್ಲವೋ ಸ್ವಲ್ಪ ನಿನ್ನ ಮಳೆಗಳನ್ನು ಅನುಗ್ರಹಿಸುವುದಾಗಿ ಕೇಳಿಕೊಳ್ತೇನೆ. ಬರಗಾಲವನ್ನು ನೀಗಿಸು ಸ್ವಾಮಿ. ತಂದೆ, ದೇಶದಲ್ಲಿ ಶಾಂತಿ ಸಮಾಧಾನವನ್ನು ಕೊಟ್ಟು ಕೈ ಹಿಡಿದು ನಡೆಸುವುದಾಗಿ ಕೇಳಿಕೊಳ್ತೇನೆ. ಈ ಪ್ರಾರ್ಥನೆ ಕೇಳಿದರೆ ಸ್ತೋತ್ರ, ನಿಮಗೆ ಮಹಿಮೆ ಸಲ್ಲಿಸ್ತಾ ನಮ್ಮ ರಕ್ಷಕನಾದ ನಜರೇತಿನ ಯೇಸುವಿನ ತಂದೆ ಪ್ರಾರ್ಥನೆಯನ್ನು ಬೇಡಿಕೊಳ್ತೇನೆ ಸ್ವಾಮಿ. ಆಮೆನ್. ಆಮೆನ್.